ನನ್ನ ಹೆಸರು ಲಲಿತಾ ನಾರಾಯಣ್ ಕಂಬಿಗಲ್ ಅಂತೇಳಿ. ನಾನು ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕಿ. ಆದ್ರೆ ನಾನು ನಿಮ್ಮ ಜೊತೆ ಒಬ್ಬ ಉಪನ್ಯಾಸಕಿಯಾಗಿ ನಿಂತಿಲ್ಲ. ನಾನು ನಿಮಗೆ ನಿಮ್ಮ ಜೊತೆ ನನಗೆ ಗೊತ್ತಿರುವ ಧ್ಯಾನ ಕುರಿತು ಮೆಡಿಟೇಷನ್ ಬಗ್ಗೆ ಒಂದು 4 ವಿಚಾರಗಳನ್ನ ಹಂಚ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ನಿಮಗೆ ಧ್ಯಾನ ಕಲಿಸೋದಾಗಿ ಬಂದಿದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಪ್ರಾಚಾರ್ಯರಾಗಿರುವಂತಹ ಪ್ರಾಣೇಶ್ ಸರ್ ಅವರಿಗೂ ಹಾಗೂ ಮುಖ್ಯವಾಗಿ ಈ ಸಂಸ್ಥೆಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿ ಇಷ್ಟು ಎಲ್ಲರಿಗೂ ಜ್ಞಾನ ಹಂಚುವ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ಅಣ್ಣ ಸರ್ ಅವರಿಗೂ ಮತ್ತು ಈ ಸಂಸ್ಥೆಯ ಇನ್ನೊಬ್ಬ ಮುಖ್ಯಸ್ಥರಾಗಿ MSc ಯೋಗವನ್ನು ಮುಗಿಸಿಕೊಳ್ಳಲು ಮಧ್ಯದಲ್ಲಿರುವ ಸರ್ ಅವರಿಗೂ ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಮಾಡ್ತಾ ಇದ್ದೀರಾ? ಯೋಗ ಮಾಡ್ತಾ ಇದ್ದೀರಾ? ಧ್ಯಾನ ಮಾಡ್ತಾ ಇಲ್ಲ. ಓಕೆ, ಆ ಪದಗಳಾದ್ರೂ ಕೇಳಿಸ್ಕೊಂಡಿದ್ದೀರಾ? ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು, ನಾವು ಯಾಕೆ ಮಾಡ್ತಾ ಇಲ್ಲ. ಭಾರತ ಅಂದ್ರೆ ಯೋಗದ ಪುಣ್ಯಭೂಮಿ ಇದೆ. ಇಲ್ಲಿ ಎಷ್ಟೋ ಋಷಿ ಮುನಿಗಳು ಆಗೋಗಿದ್ದಾರೆ. ಎಷ್ಟು ನಾವು ಸಂಕುಚಿತ ಮನೋಭಾವದವರಾಗಿದ್ದೀವಿ ಅಂದ್ರೆ ಧ್ಯಾನ ಅಂದ್ರೆ ಋಷಿ ಮುನಿಗಳಿಗೆ, ಯೋಗಿಗಳಿಗೆ, ಸನ್ಯಾಸಿಗಳಿಗೆ ಅನ್ನೋ ಮನೋಭಾವದಲ್ಲಿ ಇದ್ದೀವಿ. ನಾವು ಯಾಕೆ ಇಷ್ಟು ಮೆಡಿಕಲ್ ಕಾಲೇಜುಗಳು, ಇಷ್ಟು ಮೆಡಿಸಿನ್ಗಳು, ಇಷ್ಟು ಡಾಕ್ಟರ್ಗಳು ಯಾಕೆ ಉಟ್ಕೊಂಡಿದ್ದಾರೆ ಅಂದ್ರೆ ಯೋಗ ಧ್ಯಾನದಿಂದ ನಾವು ಎಷ್ಟೆಷ್ಟು ದೂರ ಬಂದಿದ್ದೀವೋ ಅಷ್ಟು ರೋಗಿಗಳಾಗಿದ್ದೀವಿ. ಮಾನಸಿಕ ರೋಗಿಗಳಾಗಿದ್ದೀವಿ, ದೈಹಿಕವಾಗಿ ರೋಗಿಗಳಾಗಿದ್ದೀವಿ. ಇಷ್ಟು ಬಳಲುವಿಕೆ, ಒತ್ತಡದಿಂದ ನಾವು ಜೀವಿಸ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ತುಂಬಾ ಸುಲಭವಾದದ್ದು ಅಂದ್ರೆ ಯೋಗ ಮತ್ತು ಧ್ಯಾನ. ಅದಕ್ಕೆ ನಮ್ಮ ದೇಶದ ಪ್ರಧಾನಿ ಆದ ತಕ್ಷಣವೇ ಮೋದಿ ಅವರು ಮಾಡಿದ ಮೊದಲನೇ ಕೆಲಸ ಯೋಗ ಡೇ, ವಿಶ್ವ ಯೋಗ ದಿನ. ವಿಶ್ವಸಂಸ್ಥೆಯಲ್ಲಿ ಈ ಪ್ರಸ್ತಾವನೆಯನ್ನು ಮಂಡಿಸಿ ಸುಮಾರು 193 ರಾಷ್ಟ್ರಗಳ ಒಪ್ಪಿಗೆಯನ್ನು ಪಡೆದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಾರಿಗೆ ತಂದಿದೆ. ನಾವು ಕೂಡ ಬಂದಿದ್ದೀವಿ. ಆದ್ರೆ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಯಾವ ಕಡೆ ಮುಖ ಮಾಡ್ತಾ ಇದ್ದಾವೆ? ಯೋಗ, ಧ್ಯಾನ, ಗಾಯತ್ರಿ ಮಂತ್ರ. ಯಾಕೆ ಯಾಕಂದ್ರೆ ಭಗವದ್ಗೀತೆ ಪಠಣ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಅವುಗಳನ್ನೆಲ್ಲ ಬೈಕೊಟ್ಟು ತಿರುಗ್ತಾ ಇದ್ದೀವಿ. ಅವರ ಪಾಶ್ಚಾತ್ಯ ಮೆಡಿಸಿನ್ಗಳಿಗೆ ನಾವು ಬಲಿ ಆಗ್ತಾ ಇದ್ದೀವಿ. ನಿಮಗೆ ಗೊತ್ತು, ನೀವು ನರ್ಸಿಂಗ್ ಓದ್ತಾ ಇದ್ದೀರಿ, MBBS ಡಾಕ್ಟರ್. ಪ್ರತಿಯೊಂದು ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ ಇದೆ, ಗೊತ್ತಾ ನಿಮಗೆ? ಪ್ರತಿಯೊಂದು ಮೆಡಿಸಿನ್ಗೆ ನೀವು ನೆಗಡಿಗೆ ತಗೊಳ್ಳೋ ಮೆಡಿಸಿನ್ ಏನಾಗುತ್ತೆ, ಅದ್ರ ಮೇಲೆ ಚೆನ್ನಾಗಿ ಬರೆದಿರ್ತಾರೆ. ದೀರ್ಘ ಕಾಲದವರೆಗೆ ನೀವೇನಾದ್ರೂ ಈ ಮೆಡಿಸಿನ್ ತಗೊಂಡ್ರೆ ನಿಮ್ಮ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, BP ಕಾಯಿಲೆಗಳಿಗೆ ಯಾಕೆ ಒಳಗಾಗ್ತಾ ಇದ್ದೀವಿ ನಾವು? ನೀವು ನಮ್ಮ ಮನೇಲಿ ನೀವು ಯಾರ ಮನೆಗೆ ಹೋದ್ರು ಈಗ ಪ್ರತಿಯೊಬ್ಬರು 30-25 ವರ್ಷ ಆಗಿರ್ತದೆ. BP ಬಂದಿರ್ತೀವಿ, ಶುಗರ್ ಬಂದಿರ್ತೀವಿ, ಮುಂಜಾನೆ ಬೆಳಗ್ಗೆ ಮಧ್ಯಾಹ್ನ ನಂತರ ರಾತ್ರಿ ನಂತರ ಮುಂಜಾನೆ ಊಟಕ್ಕಿಂತ ಮುಂಚೆ ನಂತರ ಊಟ ನಂತರವೂ ನುಂಗ್ತಾ ಇರ್ತೀವಿ. ಈ ಕಾಲವನ್ನು ಸೃಷ್ಟಿ ಮಾಡ್ಕೊಂಡವ್ರು, ಈ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡ್ಕೊಂಡವ್ರು ಯಾರು? 100% ನಾವೇ. ಯಾಕೆಂದ್ರೆ ನಮ್ಮ ಜೀವನದ ಕ್ರಮ ಸರಿಯಾಗಿ ಇಲ್ಲ, ನಾವೇ ತಪ್ಪಿದ್ದೀವಿ. ಹಾಗಾದ್ರೆ ನೀವು ಮುಂದೆ ನರ್ಸಿಂಗ್ ಅಂತ ಹೋಗ್ತಿದ್ದೀವಿ, ಸೇವೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಅದಕ್ಕೆ ಪ್ರತಿಯೊಬ್ಬ ಡಾಕ್ಟರ್, ಪ್ರತಿಯೊಬ್ಬ MBBS ಸ್ಟೂಡೆಂಟು, BIMS ಸ್ಟೂಡೆಂಟು, ಪ್ರತಿಯೊಬ್ರು ಮೊದಲು ಮೆಡಿಟೇಷನ್ ಹೇಳ್ಕೊಟ್ರೆ ಮೆಡಿಸಿನ್ ಅವಶ್ಯಕತೆ ಇಲ್ಲ. ನೋ ಮೆಡಿಸಿನ್, ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್. ಈ ಪದವನ್ನು ಕೇಳಿಸಿದಾಗ ನಿಮಗೆ ಇದರಲ್ಲಿ ಆಶ್ಚರ್ಯ ಆಗ್ಬೋದು. ನನಗಂತೂ ಆಗಿತ್ತು. ನನಗಂತೂ ಪ್ರಶ್ನೆ ಬಂತು, ಇಷ್ಟು ಕಾಯಿಲೆಗಳು, ಇಷ್ಟು ಸಮಸ್ಯೆಗಳದವ, ಮೆಡಿಟೇಷನ್ ಇಂದ ಬಗೆಹರಿಸಬಹುದಾ? ನಾವೇನ್ ಅನ್ಕೋತೀವಿ, ಒಂದು ನೆಗಡಿ ಬಂದ್ರು ಕಡಿಮೆ ಆಗಂಗಿಲ್ಲ ಅಂತ ನೆಗಡಿಗೆ ಕೂಡ ಏನ್ ಮಾಡ್ತಾ ಇದೀವಿ? ಅದು ಒಂದು ವಾರಗಟ್ಟಲೆ ತಗೋತೀವಿ ಮೆಡಿಸಿನ್. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಐತಾ ಇಲ್ಲ? ಅದ್ರ ವಿರುದ್ಧ ನಾವು ಹೋರಾಡಬಹುದಾ ಇಲ್ಲ? ಅದನ್ನ ಕಡಿಮೆ ಮಾಡಬಹುದಾ? ಸಹಜವಾಗಿ ಅಷ್ಟು ಶಕ್ತಿ ನಮ್ಮ ಒಳಗಡೆ ಇದನ್ನ ಖಂಡಿತವಾಗ್ಲೂ ಇದೆ. ಆದ್ರೆ ನಾವು ಅದು ಬಳಸ್ಕೊಳಕ ಬಿಡೋದೇ ಇಲ್ಲ. ಇನ್ನು ಅದು ಬಳಸ್ತಾ ನಾನು ಟ್ಯಾಬ್ಲೆಟ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾದ್ರೆ ಆದ್ರಿಂದ ನನ್ನ ಉದ್ದೇಶ, ನಮ್ಮ ಸಂಸ್ಥೆಯ ಉದ್ದೇಶ PSSL ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂದ್ರೆ ಚಳವಳಿ. ನಾವಂತೆ ಸ್ವಾತಂತ್ರ್ಯ ಚಳವಳಿ ಅಂದ್ರೆ ಅದು ಹಾಗೆ ಮುಂದುವರಿತಾ ಇರ್ತದೆ. ಹಾಗೆ ಇದು ಕೂಡ ಒಂದು ಮೂವ್ಮೆಂಟ್. ನಾವು ಧ್ಯಾನವನ್ನ ಎಲ್ಲಾ ಕಡೆ ಪರಿಚಯಿಸುವ ಒಂದು ಮೂವ್ಮೆಂಟ್ ನಮ್ದು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಹೇಳ್ಕೊಡೋದು ನನ್ನ ಕೆಲಸ. ಹೇಳ್ಕೊಡ್ಲಾರ್ದೆ ತಪ್ಪಿಗಾಗಿ ಯಾರಿಗೂ ಧ್ಯಾನ ಗೊತ್ತಿಲ್ಲ. ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ನೀವು ಇಷ್ಟು ಜನ ಇದ್ದೀರಿ, ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ, ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ. ನಮ್ಮ ದೇಶದ ಪ್ರಧಾನಿ ಯೋಗ ಡೇ ತಂದಿರೋದೇ ಅದಕ್ಕಾಗಿ. ವಿಶೇಷವಾಗಿ ಆ ನಿಮಿತ್ತ ಪ್ರತಿದಿನ ಯೋಗನ ಪ್ರತಿದಿನ ಮಾಡಬೇಕು. ಕೊನೆ ಪಕ್ಷ ಆ ಯೋಗ ಅಂತೇಳಿ 21 ಜೂನ್ ಅನ್ನು ನಿಗದಿಪಡಿಸಿ ಅವತ್ತಿನ ದಿನ ಮತ್ತೆ ಎಚ್ಚರಿಸೋಣ ಎಲ್ಲರನ್ನ. ಮಕ್ಕಳು ಕೂಡ ಮತ್ತೆ ಅವತ್ತಿನ ದಿನ ಮಾಡ್ತಾ ಮತ್ತೆ ತಮ್ಮ ಜೀವನದಲ್ಲಿ ಅದನ್ನು ಭಾಗವಾಗಿ ಮಾಡ್ಕೊಳ್ಳಿ ಅಂತ ಯೋಗ ದಿನ ಜಾರಿಗೆ ತಂದಿರುವಂಥದ್ದು. ಸುಮ್ಮನೆ ನೋಡಿ ಬಿಡೋದಕ್ಕೆ ಚಪ್ಪಾಳೆ ಹೊಡೆದಕ್ಕಾಗಿ ಅಲ್ಲ ಆ ದಿನ ಇರೋದು. ಪ್ರಪಂಚದ ಎಲ್ಲ ದೇಶಗಳು ಆ ಕಡೆ
ಮುಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯೋಗದಲ್ಲಿ ನಿಮ್ಗೆ ಗೊತ್ತು, ಯೋಗ ಯಾರ ಕೊಡುಗೆ? ಅಷ್ಟಾಂಗ ಮಾರ್ಗ ಅಂತ ಬರುತ್ತದೆ. ಯಾರಂತಾರೆ? ಪತಂಜಲಿ ಮಹರ್ಷಿಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅಲ್ಲಿ ಕೊನೆಗೆ ಏಳನೇದು ಬರೋದು ಧ್ಯಾನ. ಎಂಟನೇನು ಸಮಾಧಿ. ನಾವು ಅನ್ಕೋತೀವಿ ಸಮಾಧಿ ಅಂದ್ರೆ ನಿಮ್ ಪ್ರಕಾರ ಏನು? ಸಮಾಧಿ ಅಂದ್ರೆ ನಮ್ಗೆ ಗೊತ್ತು, ನೀವು ಸಮಾಧಿ ಅಂದ್ರೆ ಸತ್ತ ಮೇಲೆ ಭೂಮಿಗೆ ಇರ್ತಾರಲ್ಲ, ಮ್ಯಾಲೆ ಏನಾದ್ರು ಸಿಮೆಂಟ್ ಹಾಕಿ ಕಟ್ಟಿದ್ರೆ ಅದು ಸಮಾಧಿ. ಅದಲ್ಲ, ಯಕ್ಷರ ಶವನೂ ಅಲ್ಲ. ಸಮಾಧಿ ಅಂದ್ರೆ ಸಮಾಧಾನದ ಸ್ಥಿತಿ. ನಾವು ಬದುಕಿರುವಾಗಲೇ ಯೋಗ ಮತ್ತು ಧ್ಯಾನವನ್ನ ಮಾಡಿದ್ರೆ ಯಾವಾಗಲೂ ಸಮಾಧಾನದ ಸ್ಥಿತಿಯಲ್ಲಿ ಇರ್ತೀವಿ. ಸಮಾಧಿ ಅಂದ್ರೆ ಸ್ಥಿತಪ್ರಜ್ಞೆ. ಎಂತದ್ದು ಸ್ಥಿತಪ್ರಜ್ಞೆ ಅಂದ್ರೆ? ಮಾನ ಅವಮಾನಗಳನ್ನು ಬಂದಾಗ, ಕಷ್ಟ ಸುಖ ಸಂತೋಷ ನೋವು ಏನೇ ಬರಲಿ, ಎಲ್ಲವನ್ನ ಬಂದಾಗ ಸಮಾನವಾಗಿ ಸ್ವೀಕರಿಸುವ ಸ್ಥಿತಿ. ಅದು ಒಬ್ಬ ರಮಣ ಮಹರ್ಷಿ, ಒಬ್ಬ ವಿವೇಕಾನಂದ, ಒಬ್ಬ ರಾಮಕೃಷ್ಣ ಪರಮಹಂಸ ಅಂತವರಿಗೆ ಸಾಧ್ಯ ಆಗಿತ್ತು. ಕೃಷ್ಣ, ಬುದ್ಧ, ಮಹಾವೀರ ಇವರಿಗೆ ಅದು ಸಮಾಧಿ ಸ್ಥಿತಿ ಅಂತ ಹೇಳಿ. ಸಮಾಧಿ ಅಂದ್ರೆ ಸತ್ತ ಮೇಲೆ ಮಣ್ಣಾಗಿ ಕಟ್ಟೋದು ಸಮಾಧಿ ಅಲ್ಲ. ಅರ್ಥ ಆಯ್ತಾ? ಬದುಕಿದ್ದಾಗಲೇ ಸ್ಥಿತಪ್ರಜ್ಞೆ ಸ್ಥಿತಿಗೆ ಬರೋದು ಸಮಾಧಿ. ಹಾಗಾದ್ರೆ ಪ್ರತಿದಿನ ನಮ್ಮ ಜೀವನದಲ್ಲಿ ಧ್ಯಾನವನ್ನು ಅಳವಡಿಸಿಕೊಳ್ಳುತ್ತೆ. ಆದ್ರೆ ಇದಕ್ಕೇನೋ ಪ್ರತ್ಯೇಕವಾಗಿ ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನೀವು ಎಲ್ಲಿ ಕೂತಿದ್ದೀರಿ ಅಲ್ಲೇ ಕೂತು ಮಾಡಬಹುದು. ಮನೆಯಲ್ಲಿ ನಿಮ್ಮ ಹಾಸಿಗೆಯಲ್ಲಿ ಬೆಡ್ ಮೇಲೆ ಕೂತು ಕೂಡ ಮಾಡಬಹುದು. ಮತ್ತೆ ತುಂಬಾ ಸರಳವಾದ ವಿಧಾನ ಅಂದ್ರೆ ಕೈ ಬೆರಳಲ್ಲಿ ಬೆರಳು ಸೇರಿಸ್ಕೋಬೇಕು. ಕಣ್ಣು ಹಗುರವಾಗಿ ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ಮೂಗಿನ ತುದಿಗೆ ತರಬೇಕು. ಈ ಉಸಿರಾಟ ಮಾಡಬೇಕು, ಅದನ್ನು ಗಮನಿಸಬೇಕು. ನೀವು ಉಸಿರಾಟ ತಗೊಳ್ಳೋದು ಬಿಡೋದು ಎರಡೂ ಬೇಕಿಲ್ಲ. ತಗೊಳ್ಳೋದು ಬಿಡೋದು ಮಾಡಿದ್ರೆ ಅದು ಪ್ರಾಣಾಯಾಮ. ಏನಂದ್ರೆ ಇದು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ನಾನೇನು ಹೇಳ್ತಾ ಇರೋದು, ಸಹಜವಾದ